ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವಿಡಿಯೋಸ್ಗಳನ್ನ ನೋಡ್ತಿದ್ದಾರೋ ಆದಷ್ಟು ಬೇಗ ತಪ್ಪದೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿನಿತ್ಯ ಈ 4 ಕೆಲಸ ಮಾಡಿದರೆ ಲಕ್ಷ್ಮೀ ಧನ ಸಂಪತ್ತು ತರುತ್ತಾಳೆ ಎಂಬ ಗರುಡ ಪುರಾಣದ ಪ್ರಕಾರ ಹೇಳಲಾಗಿದೆ. ನಾವು ಪ್ರತಿನಿತ್ಯ ಈ 4 ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುವುದು. ಲಕ್ಷ್ಮೀ ದೇವಿಯ ಈ 4 ಕೆಲಸ ಮಾಡುವ ಮನೆಯಿಂದ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಅಂತ ಹೇಳಲಾಗಿದೆ. ಸದಾ ಅಂತಹ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ನೆಲೆಯಾಗುವಂತೆ ಮಾಡುತ್ತಾಳೆ. ಗರುಡ ಪುರಾಣದ ಪ್ರಕಾರ ಲಕ್ಷ್ಮಿ ನೆಲೆಸುವ ಪ್ರತಿನಿತ್ಯ ಯಾವೆಲ್ಲ ಕೆಲಸ ಮಾಡಬೇಕೆಂಬುದನ್ನಾಗಿ ತಿಳಿದುಕೊಳ್ಳೋಣ ಬನ್ನಿ. ಗರುಡ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿಯ ವಾಸಸ್ಥಾನ ಯಾವುದು ಎಂಬುದನ್ನು ತಿಳಿಯೋಣ. ಸಂಪತ್ತು ಸಮೃದ್ಧಿಗಾಗಿ ಪ್ರತಿನಿತ್ಯ ಹೀಗೆ ಮಾಡಿದರೆ ಏನೆಲ್ಲ ಮಾಡಿದರೆ ಒಳ್ಳೆಯದು ಎಂಬುದನ್ನು ತಿಳಿಯೋಣ. ಲಕ್ಷ್ಮೀ ದೇವಿಯ ಆಶೀರ್ವಾದ ನೀಡುವ ಕೆಲಸ ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಯಾವ ಮನೆಯಲ್ಲಿ ಲಕ್ಷ್ಮೀ ದೇವಿಯ ನೆಲೆಸುತ್ತಾಳೋ, ಯಾವ ವ್ಯಕ್ತಿಯ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೋ ಅಂತಹ ಮನೆಯಲ್ಲಿ ಸದಸ್ಯರು ಹಾಗೂ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಹಣದ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಿಲ್ಲ. ಅಂತಹವರು ತಮ್ಮ ಜೀವನದುದ್ದಕ್ಕೂ ಧನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. ಗರುಡ ಪುರಾಣದಲ್ಲಿ ಕೆಲವೊಂದು ಕೆಲಸಗಳ ಬಗ್ಗೆ ಹೇಳಲಾಗಿದೆ. ಇವುಗಳನ್ನು ಮಾಡುವ ವ್ಯಕ್ತಿ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಂಡಿರುತ್ತಾನೆ. ನಕಾರಾತ್ಮಕ ಶಕ್ತಿಯು ದೂರವಾಗುವುದು. ಗರುಡ ಪುರಾಣದಲ್ಲಿ ಹೇಳಲಾದ ಈ ಕೆಲಸಗಳನ್ನು ನಾವು ಪ್ರತಿನಿತ್ಯವೂ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಪರಿಹಾರವಾಗುವುದು. ಸಂತೋಷ ಮತ್ತು ಸಮೃದ್ಧಿಗಾಗಿ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಈ ಕೆಲಸಗಳನ್ನು ಪ್ರತಿನಿತ್ಯ ಮಾಡಬೇಕು. ಮೊದಲನೇದಾಗಿ ಯಾವುದು ಅಂದರೆ ಕುಲದೇವರನ್ನು ಪೂಜಿಸುವುದು. ಪ್ರತಿಯೊಂದು ಹಿಂದೂ ಕುಟುಂಬವು ಅವರದ್ದೇ ಆದ ಪ್ರತ್ಯೇಕವಾದ ಕುಲದೇವತೆಯರನ್ನು ಹೊಂದಿರುತ್ತಾರೆ. ಆಯಾ ಕುಲಕ್ಕೆ ಸೇರಿದ ದೇವತೆ ಅಥವಾ ದೇವರನ್ನು ನಂಬುತ್ತಾರೆ. ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ನಾವು ಪ್ರತಿನಿತ್ಯವೂ ನಮ್ಮ ಕುಲದೇವರನ್ನು ತಪ್ಪದೇ ಪೂಜಿಸಬೇಕು. ನಿಯಮಿತವಾಗಿ ಕುಲದೇವರ ಪೂಜೆಯನ್ನು ಮಾಡುವಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಮರೆಯಾಗುತ್ತದೆ. ಅಂತಹ ಕುಟುಂಬವು ಸದಾ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಿರುತ್ತೆ ಎಂಬುದು ಶಾಸ್ತ್ರದಲ್ಲಿ, ಗರುಡ ಪುರಾಣದಲ್ಲಿ ಸಹ ಇದೆ. ಕುಲದೇವರ ಆರಾಧನೆಯ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರವಾಗುತ್ತೆ ಅಂತ ಹೇಳಲಾಗಿದೆ. ಎರಡನೇದಾಗಿ ಸ್ನಾನ ಮಾಡದೆ ಆಹಾರ ತಯಾರಿಸಬೇಡಿ. ಹೌದು, ಸ್ನಾನ ಮಾಡದೆ ಆಹಾರ ತಯಾರಿಸಬೇಡಿ. ಹಿಂದೂ ಧರ್ಮದಲ್ಲಿ ಅಡುಗೆ ಕೋಣೆಯನ್ನು ಅತ್ಯಂತ ಪವಿತ್ರವಾದ ಹಾಗೂ ತಾಯಿ ಅನ್ನಪೂರ್ಣೇಶ್ವರಿಯು ನೆಲೆಸಿರುವ ಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಒಂದು ಪವಿತ್ರ ಸ್ಥಳದಲ್ಲಿ ನಾವು ಸ್ನಾನವನ್ನು ಮಾಡದೆ ಆಹಾರವನ್ನು ತಯಾರಿಸಬಾರದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಮುಂಜಾನೆ ಸ್ನಾನ ಮಾಡಿದ ನಂತರ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಯೊಂದಿಗೆ ಅಡುಗೆ ಮನೆಯಲ್ಲಿ ಪ್ರವೇಶಿಸಿ. ಅಡುಗೆ ಮಾಡುವ ಮೊದಲ ಅಡುಗೆ ಮನೆ ಮತ್ತು ಒಲೆಯ ಪೂಜೆ ಮಾಡಿ ಮತ್ತು ಆಹಾರವನ್ನು ಕುಟುಂಬಕ್ಕೆ ಬಡಿಸುವ ಮೊದಲ ದೇವರಿಗೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯೊಂದಿಗೆ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬುದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಮೂರನೇದಾಗಿ ನಿತ್ಯ ಪೂಜೆ ಮತ್ತು ಮಂತ್ರಗಳನ್ನು ಪಠಣ. ಗರುಡ ಪುರಾಣದ ಪ್ರಕಾರ ಯಾವ ಮನೆಯ ದೇವರ ಕೋಣೆಯಲ್ಲಿ ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡಲಾಗುತ್ತದೆಯೋ, ಪ್ರತಿದಿನ ದೇವರ ಮಂತ್ರಗಳನ್ನು ಪಠಿಸಲಾಗುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಾಗಿರ್ತಾಳೆ ಎಂಬುವ ನಂಬಿಕೆ ಇದೆ. ಸುರಕ್ಷಿತವಾಗಿ ಸ್ಥಳವಾಗಿರುತ್ತದೆ. ಭಾನುವಾರವನ್ನು ಹೊರತುಪಡಿಸಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ. ಮನೆಯ ಲಕ್ಷ್ಮೀ ನಾರಾಯಣ ನೆಲೆಯಾಗುತ್ತದೆ. ಮನೆಯಲ್ಲಿ ಪ್ರತಿನಿತ್ಯ ಈ ಕೆಲಸಗಳನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುವುದು. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುವುದು ಎಂದು ಧಾರ್ಮಿಕ ಗ್ರಂಥದಲ್ಲಿ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ತದನಂತರ 4ನೇದು ಯಾವುದಪ್ಪ ಅಂದರೆ ಇವುಗಳಿಗೆ ತಿನ್ನಲು ಆಹಾರವನ್ನು ನೀಡಿ. ಹೌದು, ಪ್ರತಿನಿತ್ಯ ಮನೆಯಲ್ಲಿ ಆಹಾರವನ್ನು ತಯಾರಿಸಿದಾಗ ಮೊದಲು ಅಥವಾ ಹಸುಗಳಿಗೆ ಅಥವಾ ನಾಯಿಗಳಿಗೆ ತಿನ್ನಲು ನೀಡಬೇಕು. ಪ್ರತಿನಿತ್ಯವೂ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಆ ಮನೆಯ ಮೇಲೆ ಲಕ್ಷ್ಮೀ ದೇವಿ ತನ್ನ ಆಶೀರ್ವಾದದೊಂದಿಗೆ ಸದಾಕಾಲ ಇರುತ್ತಾಳೆ ಎಂಬುದು ನಂಬಿಕೆ ಇದೆ. ಮಹಿಳೆಯನ್ನು ಸುರಿಸುವುದಲ್ಲದೆ
ಶನಿದೇವರ ಆಶೀರ್ವಾದವು ನಿಮಗೆ ಲಭಿಸುತ್ತದೆ. ಇದು ನಿಮ್ಮೆಲ್ಲ ಕೌಟುಂಬಿಕ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಎಂಬುದು ಗರುಡ ಪುರಾಣದಲ್ಲಿ ಇದೆ. ಗರುಡ ಪುರಾಣದಲ್ಲಿ ಈ ಕೆಲಸಗಳನ್ನು ನಾವು ಪ್ರತಿನಿತ್ಯವೂ ಮಾಡುವುದರಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ಪರಿಹಾರವಾಗುವುದು. ಇದು ಎಂದಿಗೂ ಕಷ್ಟ ಎದುರಾಗುವಂತಹ ಅಡೆತಡೆಗಳು ಕಳೆದು ಹೋಗುತ್ತದೆ. ಈ ಕೆಲಸಗಳನ್ನು ಮಾಡುವಂತಹ ಮನೆಗಳಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸುತ್ತಾಳೆ. ಆಕೆಯನ್ನು ತನ್ನ ಭಕ್ತರ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇಷ್ಟೆಲ್ಲ ನೀವು ಪ್ರತಿನಿತ್ಯ ಪಾಲಿಸಿದರೆ ತಪ್ಪದೆ ಯಾವತ್ತಾದರೂ ಒಂದಲ್ಲ ಒಂದು ದಿನ ಲಕ್ಷ್ಮೀ ಕಟಾಕ್ಷ ನಿಮಗೆ ಒಲಿಯುತ್ತೆ ಎಂಬುದು ಗರುಡ ಪುರಾಣ ಹಾಗೂ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳಲಾಗಿದೆ. ಮೊದಲಿನ ಕಾಲದವರಿಂದ ಈಗಿನ ಕಾಲದವರು ತಪ್ಪದೆ ಈ ಕೆಲಸಗಳನ್ನು ಮಾಡುತ್ತಾ ಹೋದರೆ ಲಕ್ಷ್ಮೀ ಕಟಾಕ್ಷ, ಲಕ್ಷ್ಮಿ ಆಶೀರ್ವಾದ, ಲಕ್ಷ್ಮೀ ಪ್ರಿಯರಾಗುತ್ತೀರಿ ಎಂಬುದು ಇದೆ. ಬನ್ನಿ, ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.